ಡ್ರೈವರ್ಸ್ ಅಂತಂದ್ರೆ ಒಂದು ನಿಸ್ವಾರ್ಥ ಶ್ರಮಜೀವಿ. ಯಾಕಂತಂದ್ರೆ ನಾನೊಬ್ಬ ಡ್ರೈವರ್ ಆಗಿ ಇವಾಗಿನ ಜೀವನದಲ್ಲಿ ಏನ್ ನಡೀತಿದೆ ಅಂತ ನಂಗೆ ಗೊತ್ತು. ಎಷ್ಟೋ ಜನ ಡ್ರೈವರ್ ಆಗ್ಬೇಕು ಅಂತಾನೆ ಡ್ರೈವರ್ ಆಗಿರಲ್ಲ. ಮನೆ ಪರಿಸ್ಥಿತಿ, ಮನಸ್ ಪರಿಸ್ಥಿತಿ, ಅವ್ರು ಓದಿರೋ ಎಜುಕೇಶನ್ ಕರೆಕ್ಟಾಗಿ ಕೆಲಸ ಸಿಗಿರಲ್ಲ, ಫ್ರೀಡಮ್ ಇರಲ್ಲ. ಎಷ್ಟೋ ಜನ ಡ್ರೈವರ್ ಆಗ್ಬೇಕು ಅನ್ಕೊಂಡೆ ಡ್ರೈವಿಂಗ್ ಕೆಲ್ಸಕ್ಕೆ ಬಂದಿರಲ್ಲ ಅಲ್ವಾ? ಹೌದು, ನಮ್ ಡ್ರೈವರ್ಸ್ಗಳ ಜೀವನನೇ ಹೆಂಗೆ. ತಾವು ಆಸೆ ಪಟ್ಟಿದ್ ಕನ್ಸನ್ನ ನೆರವೇರ್ಸೋಕಾಗಲ್ಲ, ಇಷ್ಟಪಟ್ಟಿದ್ ಪ್ರೀತಿ ಪಡ್ಕೊಳಕ್ಕಾಗಲ್ಲ. ಎಷ್ಟೋ ಜನ ಡ್ರೈವರ್ ಅಂತ ಹೆಣ್ ಕೊಡಲ್ಲ, ಡ್ರೈವರ್ ಅಂತ ಮರ್ಯಾದೆ ಕೊಡಲ್ಲ. ಹೌದು, ನಮ್ ಡ್ರೈವರ್ಗಳು ಎಷ್ಟೋ ದಿನ ಊಟ, ನಿದ್ದೆ, ಹಗಲು, ರಾತ್ರಿ ಅಂತ ನೋಡ್ದಾನೆ ಕಷ್ಟಪಡ್ತಾರೆ. ತಮ್ಮ ಜೀವನ ಲೆಕ್ಕಿಸ್ತಾನೆ ಬೇರೆಯವ್ರನ್ನ ಹಿಂದೆ ಕೂರಿಸ್ಕೊಂಡು ಅವ್ರ ಜೀವನ ನಮ್ ಜೀವನ ಅನ್ಕೊಂಡು, ಅವ್ರ ಜೀವನ ನಮ್ ಜೀವ ಅನ್ಕೊಂಡು ಜೋಪಾನ ಕರ್ಕೊಂಡು ಹೋಗ್ಬಿಡ್ತಾರೆ. ಹೌದಲ್ವಾ? ನಮ್ಗನ್ಸಿದ್ದು ಅಷ್ಟೇ, ನನ್ನ ಜೀವನದಲ್ಲಿ ಆಗಿದ್ದು ಅದೇ. ಸೊ ನಾನು ಹೇಳೋದಿಷ್ಟೇ, ಯಾರೇ ಆಗ್ಲಿ ಒಬ್ಬ ಡ್ರೈವರ್ ಅಂತಂದ್ರೆ ಒಂದು ಗೌರವ ಕೊಡಿ, ರೆಸ್ಪೆಕ್ಟ್ ಕೊಡಿ. ನೀವ್ ಏನ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಪ್ರೀತಿಯಿಂದ ನಾಲ್ಕು ಮಾತಾಡಿ, ಖುಷಿಯಿಂದ ಮಾತಾಡಿಸಿ ಅಷ್ಟೇ. ಅದ್ರಲ್ಲಿ ತುಂಬಾ ತೃಪ್ತಿ ಇದೆ. ನಾವು ಮಾಡೋ ಕೆಲ್ಸದಲ್ಲಿ, ಈ ಟ್ರಾಫಿಕ್ ಅಲ್ಲಿ, ಫ್ಯಾಮಿಲಿ, ಮನೆ, ಫ್ರೆಂಡ್ಸು, ಜೀವನ, ಆಸೆ, ಕನ್ಸು ಎಲ್ಲ ಬಚ್ಚಿಟ್ಟು ಡ್ರೈವರ್ ಕೆಲಸ ಮಾಡ್ತಾ ಇರ್ತೀವಿ. ನಮ್ ಡ್ರೈವರ್ಗಳಿಗೆ ಬೇಕಾಗಿರೋದು ಒಂದೇ, ನೀವು ಬಂದು ನಮ್ ಕ್ಯಾಬಲ್ಲೋ, ನಮ್ಮ ಆಟೋದಲ್ಲೋ, ಯಾವ್ದ್ರಲ್ಲೋ ಬಂದು ಕುತ್ಕೊಂಡಾಗ 4 ಒಳ್ಳೆ ಮಾತು, ಒಂದು ನಗು ಕೊಟ್ಟಾಗ ಅದ್ರಲ್ಲಿ ಸಿಗೋ ಖುಷಿ ಬೇರೆ ಯಾವ್ದ್ರಲ್ಲೂ ಸಿಗಲ್ಲ. ದಯಮಾಡಿ ಎಲ್ರಿಗೂ ಕೇಳ್ಕೊಳ್ಳೋ ಅಷ್ಟೇ, ರೆಸ್ಪೆಕ್ಟ್ ಡ್ರೈವರ್ಸ್, ಪ್ರೀತಿಯಿಂದ ಮಾತಾಡಿಸಿ. ಬಾಯ್ ಬಾಯ್.